ವಿದ್ಯಾರ್ಥಿಗಳೇ, ಇದು ಒಂದು ಅಂಗಳದ ಉದ್ದ ಅಗಲಗಳು ಅನುಕ್ರಮವಾಗಿ 30 ಮೀಟರ್ ಮತ್ತು 16.12 ಮೀಟರ್ ಇದೆ. ಇದಕ್ಕೆ ಹಾಸಲು 2.12 ಮೀಟರ್ ಉದ್ದ ಮತ್ತು 2 ಮೀಟರ್ ಅಗಲದ ಎಷ್ಟು ಕಲ್ಲುಗಳು ಬೇಕಾಗುತ್ತವೆ ಅಂದ್ರೆ, ಅಂಗಳದ ವಿಸ್ತೀರ್ಣಕ್ಕೆ ಏನ್ ಮಾಡಬೇಕು, ಕಲ್ಲಿನ ವಿಸ್ತೀರ್ಣದಿಂದ ಭಾಗಿಸಿಬಿಟ್ರೆ ಏನ್ ಬರ್ತದೆ, ಕಲ್ಲುಗಳ ಸಂಖ್ಯೆ ಬರ್ತದೆ. ಎಲ್ಲಾರು ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ಸೀರಿಯಲ್ ನಂಬರ್ 10 ಅದ. ಎಲ್ಲ ವಿಸ್ತೀರ್ಣ, ಭುಜ ಮತ್ತು ಬೆಲೆ ಕಂಡುಹಿಡಿದು, ವಿಸ್ತೀರ್ಣ ಕಂಡುಹಿಡಿದು, ಉದ್ದ ಅಗಲ ಸುತ್ತಳತೆ ಕಂಡುಹಿಡಿದು ಎಲ್ಲ ಮಾದರಿ ಗಣಿತಗಳು SLT ಅಂತ ಸಿಗ್ತಾವೆ. ಬರೀ ಒಂದೇ ಒಂದು ಸುತ್ತಳತೆ ಒಂದು ವಿಸ್ತೀರ್ಣ ಎರಡೇ ಲೆಕ್ಕ ಇರೋದಿಲ್ಲ. ಭುಜ ಕಂಡುಹಿಡಿಬೇಕಾಗ್ತದ, ಕರ್ಣ ಕಂಡುಹಿಡಿಬೇಕಾಗ್ತದ, ಆಮೇಲೆ ಅಂಗಳಕ್ಕೆ ಹಾಕಲಿಕ್ಕೆ ಖರ್ಚು ಎಷ್ಟು ಹತ್ತದ ಅದನ್ನು ಕಂಡುಹಿಡಿಬೇಕಾಗ್ತದ, ಆಮೇಲೆ ಒಟ್ಟು ಬೆಲೆ ಎಷ್ಟು, ಜಮಖಾನೆ ಬೆಲೆ ಎಷ್ಟು, ಎಲ್ಲ ರೀತಿಯ ಗಣಿತಗಳು SLT ಅನ್ನೋದ್ರೊಳಗೆ ನಿಮ್ಗೆ ವಿಸ್ತೀರ್ಣ, ಸುತ್ತಳತೆ, ಭುಜ, ಕರ್ಣ ಎಲ್ಲ ಲೆಕ್ಕಗಳು ಬಂದಿರ್ತಾವೆ. ಅದಕ್ಕೆ ನಿಮಗೆ ಅನುಪಾತದಾಗ ಸಹಿತ ವಿಸ್ತೀರ್ಣಗಳು ಬಂದಿರ್ತಾವೆ. ಅಂಥ ಲೆಕ್ಕಗಳನ್ನ ಕ್ರಮಬದ್ಧವಾಗಿ ನೀವು SLT ಅನ್ನು ಪೂರ್ತಿ ಎಲ್ಲ ಗಣಿತಗಳನ್ನು ನೀವು ಯೂಟ್ಯೂಬ್ದಾಗ ನೋಡ್ರಿ. ನಿಮ್ಮ ಅಭ್ಯಾಸ ಎಷ್ಟು ಪರ್ಫೆಕ್ಟ್ ಆಗ್ತೀರಿ ನೋಡ್ರಿ. ಈಗ ಒಂದು ಅಂಗಳದ ಉದ್ದ ಅಗಲಗಳು ಅನುಕ್ರಮವಾಗಿ 30 ಮೀಟರ್ ಮತ್ತು 16.12 ಮೀಟರ್ ಇದೆ. ಇದಕ್ಕೆ ಹಾಸಲು 2.12 ಮೀಟರ್ ಉದ್ದ ಮತ್ತು 2 ಮೀಟರ್ ಅಗಲದ ಎಷ್ಟು ಕಲ್ಲುಗಳು ಬೇಕಾಗುತ್ತವೆ. ಇಷ್ಟು ಸರಳದಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ದಶಮಾಂಶದಾಗ ಮಾಡಿದರೂ ಸರಳ ಬರ್ತದೆ. ಹೆಂಗಂದ್ರೆ ಕಲ್ಲುಗಳ ಸಂಖ್ಯೆ ಬರೋಬರಿ ಅಂಗಳದ ವಿಸ್ತೀರ್ಣ ಸರ್ವಾಸ್ ಬಾಗಲೆ ಕಲ್ಲಿನ ವಿಸ್ತೀರ್ಣ ಅಂದ್ರೆ ಉದ್ದ ಗುಂಡ್ಲೆ ಆಗಲ್ಲ, ಕಲ್ಲಿನ ವಿಸ್ತೀರ್ಣ. ನೋಡಿ, ಇದನ್ನ ಭಿನ್ನ ರಾಶಿ ಒಳಗೆ ಮಾಡ್ಕೊರಿ. 30 ಗುಂಡ್ಲೆ 16 32 33 2 ನೋಡ್ರಿ, ಕರೆಕ್ಟ್ ಅದಲ್ಲ. 16 32 33 2 ಸರ್ವಾಸ್ ಬಾಗಲೆ 2 4 5 2 ಗುಂಡ್ಲೆ 2 ಛೇದ ಏನ್ ಮಾಡ್ಬೇಕು 1. ಈಗ ನೀವು ಇದನ್ನ ಭಾಗಾಕಾರ ಕ್ರಿಯೆಯನ್ನ ಹೆಂಗೆ ಹೆಚ್ಚಿನ ಅನ್ನೋದು ಮೊದಲು ನೋಡ್ರಿ. ಇದು ಅಂಗಳದ ವಿಸ್ತೀರ್ಣ. ಇದನ್ನು ಪೂರ್ತಿದ ಉತ್ತರ ಬರೋ ತನಕ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದರ ಉತ್ತರಕ್ಕೆ ನೀವು ಭಾಗಿಸ್ಬಿಡ್ರಿ. ಪೂರ್ಣ ಸಂಖ್ಯೆ ಬಂದ್ರೆ ಭಾಳ ಸರಳ. ಭಿನ್ನ ರಾಶಿ ಬಂತ ಮುಂದೆ ಇಟ್ಕೊಂಡು ಭಾಗಿಸಿ ಬಿಡ್ಬೇಕು. ಈಗ ನೋಡಿ, ಈ 2 ಹೊತ್ತು ಈಗ ಮುಗೀತು. ಈಗ ನೋಡಿ, 2 ಒಂದಲೇ 2 15 ನೋಡಿ. ಈ ಸಂಖ್ಯೆ ಅನ್ನೋದು ಇದಕ್ಕೆ ಭಾಗಿಸ್ತದೆ. ಈ ಸಂಖ್ಯೆ ಅದಕ್ಕೆ ಭಾಗಿಸ್ತದೆ, ಮ್ಯಾಲಿದಕ್ಕೆ ಭಾಗಿಸ್ತದೆ. ಯಾಕಂದ್ರೆ ಇದು ಗುಣಕ ವಿಲೋಮ ಆಗ್ತದೆ. ಒಂದು ಉದಾಹರಣೆ ಹೇಳ್ತದೆ ನಾನು ನಿಮ್ಗೆ. ಹೆಂಗೆ ನೀವು ತಿಳ್ಕೊಬೇಕಂದ್ರೆ ಇದನ್ನ ಇನ್ನೊಂದು ರೀತಿ ಒಳಗೆ ನಾತೆ 15 3 45 ಕೈಲ ಬಂತು 4. 15 3 45 1 4 49 ಡಿವೈಡೆಡ್ ಬೈ ಇದ್ರದ್ದು ಎಷ್ಟು ಬಂದದ ನೋಡಿ. 5 1 ಅಂದ್ರೆ ಇದ್ರದ್ದು 5 ಬಂತು. ಇದ್ರ ಉತ್ತರ 5 ಬಂತು. ಇದಕ್ಕೆ ಭಾಗಿಸ್ರಿ. 5 1 5 9 45 5 9 40 ಬರೋಬರಿ 99 ಕಲ್ಲುಗಳು. ಇದರ ಉತ್ತರ ತಂದು ಇಲ್ಲಿ ಇಟ್ಟು, ಇದು ಪೂರ್ಣ ಸಂಖ್ಯೆ ಅದ. ನೀವು ಪೂರ್ಣ ಸಂಖ್ಯೆ ಇಟ್ಟು ಭಾಗಿಸಿ. ಒಂದು ವೇಳೆ ಭಿನ್ನ ರಾಶಿ ಇರ್ತಾರೆ, ಗುಣಕ ವಿಲೋಮ ಆಗಿಬಿಡುತ್ತದೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾದಂಥ ವಿಷಯಗಳು. 99 ಕಲ್ಲುಗಳು. ಉತ್ತರ ಸಂಖ್ಯೆ ನೋಡ್ರಿ ಎಲ್ಲದೆ ಬಿ. ಅವಾಗ ಇನ್ನೊಂದ್ಸಲ ಇದರ ಉತ್ತರ ನೀವು ತಗೋರಿ. ಮೊದಲು ತಗೊಂಡಾಗ ಎಷ್ಟು ಬಂತು? ಪೂರ್ಣ ಸಂಖ್ಯೆ ಬಂತು 495 ಬಂತಿದ್ದು ಬಂದದಿಲ್ಲ ನೋಡ್ರಿ. ಪೂರ್ಣ ಸಂಖ್ಯೆ ಬಂದಾಗ ಯಾವ ಸಮಸ್ಯೆನೂ ಇರುವುದಿಲ್ಲ ನಿಮಗೆ. ಏನು ಬಂದದಿಲ್ಲ, ಪೂರ್ಣ ಸಂಖ್ಯೆ ಬಂದವು ನೋಡಿ. 15 495 ಪೂರ್ಣ ಸಂಖ್ಯೆ ಬಂತು. ಇದರ ಮೇಲೆ ಇದ್ರ ಉತ್ತರ ಇದ್ರ ಉತ್ತರ ಏನು ಬಂದದ? ಪೂರ್ಣ ಸಂಖ್ಯೆ ಬಂದದ. ಇದಕ್ಕೆ ಸರ್ವಾಸ್ ಬಾಗಿಲೆ. ಇದರದು ಪೂರ್ಣ ಸಂಖ್ಯೆ ಬಂದದಂದ್ರೆ 5 1 5 ಛೇದ 1 ಇತ್ತಂದ್ರೆ 5 5 1 5 9 45 5 9 45 99 ಕಲ್ಲುಗಳು. ಉತ್ತರ ಸಂಖ್ಯೆ ಬಿ. ಹಿಂಗೆ ತಿಳ್ಕೊಬೇಕು ನೀವು ಗಣಿತಗಳನ್ನು.
ನೋಡಿ ಎಷ್ಟು ಥರ ಇರ್ತಾವ ನೋಡಿ. ಸೈನಿಕ್ ಸ್ಕೂಲ್ದಾಗ ಇಂಥ ಗಣಿತಗಳು ಬಿದ್ದಿರ್ತಾವ, ನವೋದಯದಾಗ ನೀವು ಸೈನಿಕ್ ಸ್ಕೂಲ್ ಗಣಿತ ಎಲ್ಲ ಕಲೀರಿ. ನೀವು ನವೋದಯ ಗಣಿತ ಕಂಡು ಮುಚ್ಚಿ ಪಾಸ್ ಆಗ್ತೀರಿ.